ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಧನಸ್ಸು ರಾಶಿ ಧನಸ್ಸು ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ಧನಸ್ಸು ರಾಶಿ ಧನಸ್ಸು ಲಗ್ನದವರಿದ್ದೀರೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಉಪಯೋಗಗಳನ್ನ ಪಡ್ಕೊಳ್ಳಿ. ನೋಡಿ, ಧನಸ್ಸು ರಾಶಿಯವರು ನಿಮ್ಮ ಆದಾಯದ ಮೂಲನ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಏನಂದರೆ ನನಗಿಷ್ಟು ಸಂಬಳ, ನನಗಿಷ್ಟು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿದ್ದೀನಿ, ಇಷ್ಟು ಪರ್ಸೆಂಟೇಜ್ ನನಗೆ ಲಾಭ ಬಂದಿದೆ, ಇದ್ರ ಬಗ್ಗೆ ನೀವು ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ. ಹಾಗೆ ನಿಮ್ಮ ಆದಾಯದ, ಈಗ ಸ್ಯಾಲ್ರಿ ಇರೋರು ಸ್ಯಾಲ್ರಿಯಲ್ಲಿ 2%, ಇಲ್ಲ ಬಿಸ್ನೆಸ್ ಮಾಡೋರು 2% ನಿಮ್ಮ ಕುಲದೇವರಿಗೆ ಎತ್ತಿಡೋದ್ರಿಂದ ನಿಮ್ಗೆ ಇನ್ನೂ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ತಾಯಿಗೆ ಯಾವಾಗಲೂ ಸ್ಲಿಪ್ಪರ್ಗಳನ್ನ ಕೊಡಿಸ್ತಾ ಇರಿ, ಅವ್ರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇರಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಹಾಗೆ ನಿಮ್ಮ ಕುಲದೇವರಿಗೆ ಯಥೇಚ್ಛವಾಗಿ ಹೋಗಿ ಬರ್ತಾ ಇರೋದ್ರಿಂದ ಕೂಡ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನಿಮ್ಮ ಕುಟುಂಬದವರಿಗೆ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ, ಎಲ್ಲರೂ ಕೂಡ ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ನೀವು ಕಾಲಿಫ್ಲವರ್, ಲಡ್ಡು, ಉಪ್ಪಿನಕಾಯಿಗಳನ್ನ ಬಳಸೋದನ್ನು ರೂಢಿ ಮಾಡಿ ಊಟದಲ್ಲಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಚಳಿಗಾಲದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಟೋಪಿಗಳನ್ನ ದಾನವಾಗಿ ಕೊಡಿ, ಇದರಿಂದ ಕೂಡ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ, ತುಂಬ ಒಳ್ಳೇದು ಕೂಡ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.